ಹಾಯ್ ಹಲೋ ನಮಸ್ಕಾರ ಸೌಮ್ಯ. ಈ ವಿಡಿಯೋ ಇಸ್ ಆಲ್ ಅಬೌಟ್ ಅ ರೋಡ್ ಟ್ರಿಪ್ ಫ್ರಮ್ ನಮ್ಮ ಬೆಂಗಳೂರು ಟು ಕನ್ಯಾಕುಮಾರಿ ಆ್ಯಂಡ್ ದೆನ್ ರಾಮೇಶ್ವರಂ. ಸೊ ತುಂಬ ಡೀಟೇಲ್ಡ್ ವಿಡಿಯೋ ಅಂತ ಹೇಳೋಕ್ಕಾಗೋದಿಲ್ಲ, ಬಟ್ ಇಟ್ಸ್ ಆ್ಯಂಡ್ ಬಿಟ್ಸಲ್ಲಿ ಮಾಡಿದ್ದೀನಿ. ಸೊ ಐ ಆಮ್ ಜಸ್ಟ್ ಗೋನಾ ಶೋ ಯು ಹೌ ಮೈ ಟ್ರಿಪ್ ಸ್ಟಾರ್ಟೆಡ್ ಆ್ಯಂಡ್ ಎಂಡೆಡ್ ಅಷ್ಟೇ. ಸೊ ದ ಟ್ರಿಪ್ ಆ್ಯಕ್ಚುಲಿ ಸ್ಟಾರ್ಟೆಡ್ ಅಟ್ ಮಾರ್ನಿಂಗ್ 4:30. ಪ್ಲ್ಯಾನ್ ಇದ್ದಿದ್ದು ಬೇಗ ರೀಚ್ ಆಯಿತು ಕನ್ಯಾಕುಮಾರಿಗೆ. ಅಂದರೆ ಅಲ್ಲಿ ಸ್ಟ್ಯಾಚ್ಯೂ ಆಫ್ ತಿರುವಲ್ಲುವರ್ ಆ್ಯಂಡ್ ವಿವೇಕಾನಂದ ಸ್ಮಾರಕ ನೋಡಿಕೊಂಡು ಅವತ್ತಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ಡೇ ವಿಲ್ ಗೋ ಟು ರಾಮೇಶ್ವರಂ. ಅಲ್ಲೆಲ್ಲ ನೋಡಿಕೊಂಡು ಸಂಡೇ ವಾಪಸ್ ಬರಬೇಕು ಅಂತ ಪ್ಲ್ಯಾನ್ ಅಂದ್ಕೊಂಡಿರೋದು. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ ಹೋಗ್ತಾ ಹೋಗ್ತಾ ಇಟ್ ವಾಸ್ ಅ ಬ್ಯೂಟಿಫುಲ್ ವ್ಯೂ ಆ್ಯಂಡ್ ಐ ಕುಡಂಟ್ ಸ್ಟಾಪ್ taking videos, and here it is. ಸೋ ಚಿಲ್ಲಿ ಆ್ಯಂಡ್ ಸೋ ಬ್ಯೂಟಿಫುಲ್. ಅದು ನೋಡೋಕ್ಕೇ ಎರಡು ಕಣ್ಣು ಸಾಲದು. ಕ್ಯಾಮ್ರಾನಲ್ಲಿ ಎಷ್ಟು ಸಿಕ್ಕಿದೆಯೋ ಗೊತ್ತಿಲ್ಲ, ಬಟ್ ಇಟ್ ವಾಸ್ ಬ್ಯೂಟಿಫುಲ್ ಜರ್ನಿ. ಆಲ್ಮೋಸ್ಟ್ 4:05 ಆಗಿತ್ತು. ನಾವು ರೀಚ್ ಆದ್ವಿ ಸನ್ಸೆಟ್ ಪಾಯಿಂಟ್ಗೆ. ಆ್ಯಂಡ್ ವಿ ಥಾಟ್ ಅಲ್ಲಿ ಆ ಕಡೆ ಹೋಗಿಬಿಟ್ಟು ಸ್ಟ್ಯಾಚ್ಯೂ ಆಫ್ ತಿರುವಲ್ಲುವರ್ ಹತ್ರ ಹೋಗೋಕ್ಕಾಗುತ್ತೆ ಅಂತ ನೋಡಿದ್ವಿ. ತುಂಬ ಜನ ಇದ್ದರು. ಆ್ಯಂಡ್ 4 o'clock ಇಟ್ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ಇನ್ನೇನು ಮಾಡೋಕ್ಕಾಗುತ್ತೆ. ಸೊ ನೆಕ್ಸ್ಟ್ ಡೇ ಅಂದ್ಕೊಂಡು ವಾಪಸ್ ಅಗೇನ್ ವಿ ಕೇಮ್ ಟು ಸನ್ಸೆಟ್ ಪಾಯಿಂಟ್ಸ್. ಸ್ವಲ್ಪ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಆ್ಯಂಡ್ ಸಡನ್ಲಿ ದ ವೆದರ್ ಗಾಟ್ ರಿಯಲ್ ಬ್ಯಾಡ್. ಆ ಎಕ್ಸ್ಪೀರಿಯನ್ಸೇ ಸಖತ್ತಿತ್ತು. ಇಟ್ ವಾಸ್ ಲೈಕ್ we were about to get blown away ಥರ. ಸೊ ದ್ಯಾಟ್ ವಾಸ್ ಹೇಳ್ಬೇಕಂದ್ರೆ ಸಖತ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ. ಸೊ ಅದ್ರದ್ದು ಒಂದು ವೀಡಿಯೋ ಇದೆ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಸೊ ಬೀಚ್ ಆಪೋಸಿಟೇ ಒಂದು ರೂಮ್ ಮಾಡಿದ್ವಿ. ಸೊ ದ ವ್ಯೂ ವಾಸ್ ಬ್ಯೂಟಿಫುಲ್ ಫ್ರಮ್ ಹಿಯರ್. ಆ್ಯಂಡ್ ದೆನ್ ಮಾರ್ನಿಂಗ್ ನಾವೊಂದು 8 ಹಾಗೆ ಸ್ಟ್ಯಾಚ್ಯೂ ಆಫ್ ತಿರುವಲ್ಲುವರ್ ಆ್ಯಂಡ್ ವಿವೇಕಾನಂದ ರಾಕ್ ಮೆಮೋರಿಯಲ್ ಮಾಡೋಣ ಅಂದ್ಕೊಂಡು ಹೋದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು. ಅದು ನೋಡ್ತಾ ಇದ್ರೆ 100 rupeesದು ಲೈನ್. ಆ್ಯಂಡ್ ನಮ್ಮ ಟೈಮ್ ಇದ್ದಿದ್ದರಿಂದ 300 ತೊಗೊಂಡ್ವಿ. ಯಟ್ ವಿ ವೇಟೆಡ್ ಫ್ರಮ್ 9 to 11 o'clockಗೆ ನಾವು ಸರಿ. ಸೊ ಎಲ್ಲ ಮುಗಿಸ್ಕೊಂಡು ವಿ ವೇರ್ ಬ್ಯಾಕ್ ಆನ್ ದಿ ರೋಡ್ಸ್. ಸೊ ಇಲ್ಲಿಂದ ನಮ್ಮ ನೆಕ್ಸ್ಟ್ ಪಯಣ ರಾಮೇಶ್ವರಂಗೆ. ಆಲ್ಮೋಸ್ಟ್ 12:31 ಆಗಿತ್ತು ನಾವು ಬಂದು ಹೊರಡೋಕ್ಕೆ. ಅಲ್ಲಿ ಮಳೆನೇ ಆಗ್ತಾಯಿತ್ತು. ಸೊ ಸ್ವಲ್ಪ ನೆನ್ಕೊಂಡು ವಿ ಸ್ಟಾರ್ಟೆಡ್ ದಿ ಜರ್ನಿ ಅಗೇನ್. ಗೂಗಲಮ್ಮ ಒಳಗಡೆಯಿಂದ ರೂಟ್ಸ್ ಬೇರೆ ಬೇರೆ ತೋರಿಸ್ತಾ ಇದ್ರು. ಸೊ ಅವರ ಹೇಳಿಕೆ ಪ್ರಕಾರನೇ ನಾವು ಹೋಗ್ತಾಯಿದ್ವಿ. ಆ್ಯಂಡ್
ರೋಡ್ಸ್ ಮಾತ್ರ ತುಂಬ ಕಾಮ್ ಆ್ಯಂಡ್ ಬ್ಯೂಟಿಫುಲ್ ಆಗಿತ್ತು. ಅಲ್ಲಲ್ಲೇ ನಮಗೆ ಪಿಕಾಕ್ಸ್ ನೋಡೋಕ್ಕೆ ಸಿಕ್ತು. ಐ ಹ್ಯಾವ್ ಅ ವಿಡಿಯೋ ಆಫ್ ಇಟ್. ಸ್ವಲ್ಪ ಮುಂದೆ ಹೋಗೋಣ. ಸೊ ಮಧ್ಯದಲ್ಲಿ ಲಂಚ್ಗೆ ಅಂತ ನಿಲ್ಸಿದ್ವಿ. ನಮ್ಮ ಒಂದು ಫೋನ್ ಅಲ್ಲೇ ಬಿಟ್ಟು ಬಂದು ಮತ್ತೆ ಕಾಲ್ ಮಾಡಿ ಅವ್ರು ಇಲ್ಲಿದೆ ಅಂತ ಹೇಳಿ ವಾಪಸ್ ಹೋದ ತಕ್ಷಣ ಗಾಡಿ ಟೈರ್ ಪಂಚರ್ ಆಗಿ ಅದನ್ನು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡು ಬರೋಕ್ಕೆ ಲೇಟ್ ಆಯಿತು. ಸೊ ನಾವು ರೀಚ್ ಆಗಿದ್ದು ಬಂದು 8:30 ಆಗಿತ್ತು. ಸೊ ಎಲ್ಲೇ ಮುಂದ್ಗಡೆ ಯಾವುದೇ ಸಿಗುತ್ತೋ ರೆಸಾರ್ಟು ಒಂದು ಬುಕ್ ಮಾಡಿಕೊಂಡು ಲೆಟ್ ಸ್ಟೇ ದೇರ್ ಅಂದು ಸುಸ್ತಾಗಿ ಹೋಗಿತ್ತು. ಸೊ ಗುಡ್ ಮಾರ್ನಿಂಗ್ ಅಗೇನ್ ಗೈಸ್. ಸೊ ಪಂಬನ್ ಬ್ರಿಡ್ಜ್ ಕ್ರಾಸ್ ಮಾಡ್ತಿದ್ದಂಗೆ ಲೆಫ್ಟಲ್ಲಿ ಒಂದು TMT ರೆಸಾರ್ಟ್ ಅಂತ ಸಿಕ್ಕಿತ್ತು. ಅಲ್ಲೇ ಸ್ಟೇ ಆದ್ವಿ. ಸ್ಟೇ ವಾಸ್ ಬ್ಯೂಟಿಫುಲ್. ಸೊ ದ ನೆಕ್ಸ್ಟ್ ಮಾರ್ನಿಂಗ್ ವಿ ಲೆಫ್ಟ್ ಟು ಧನುಷ್ಕೋಡಿ. ದಿಸ್ ವಾಸ್ ದ ವ್ಯೂ ಆಫ್ ಇಟ್. ಬ್ರೆತ್ ಟೇಕಿಂಗ್ ಆ್ಯಂಡ್ ಅಮೇಝಿಂಗ್. ದಿಸ್ ಇಸ್ ಜಸ್ಟ್ ಬ್ಯೂಟಿಫುಲ್. ಎಷ್ಟು ಅಮೇಝಿಂಗ್ ಇತ್ತು ಅಂದರೆ ಎಲ್ಲೆಲ್ಲಿ ಗಾಡಿ ಸ್ಟಾಪ್ ಮಾಡೋದು, ಎಲ್ಲೆಲ್ಲಿ ವೀಡಿಯೋಸ್ ತಗೊಂಡು, ಎಲ್ಲೆಲ್ಲಿ ಫೋಟೋಸ್ ತಗೊಂಡು ಅಂತ ಒಂದು ಅರ್ಥ ಆಗ್ತಾ ಇರಲಿಲ್ಲ. ಸೊ ಲೆಟ್ ಇಟ್ ಬಿ ಅಂತ ಕಣ್ಣಿನ ಕ್ಯಾಮ್ರಲ್ಲೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ವಿ ಆರ್ ಎಟ್ ದಿ ಎಂಡ್ ಪಾಯಿಂಟ್ ಆಫ್ ಇಂಡಿಯಾ ಆ್ಯಂಡ್ ಜಸ್ಟ್ ಧನುಷ್ಕೋಡಿ ಆಯಿತು. ಆ್ಯಂಡ್ ಅಗೇನ್ ಆನ್ ದಿ ವೀಲ್ಸ್ ಆ್ಯಂಡ್ ವಿ ವೆಂಟ್ ಟು ಸಿ ಕೋದಂಡರಾಮ ಟೆಂಪಲ್ ಆ್ಯಂಡ್ ದ ಫ್ಲೋಟಿಂಗ್ ರಾಕ್ಸ್ ಆಫ್ ರಾಮ್ ಸೇತು ಅದು ನೋಡೋಕ್ಕೆ ಸಿಕ್ತು. ಆ್ಯಂಡ್ ದಟ್ ವಾಸ್ ಜಸ್ಟ್ ಅನ್ ಆಸಮ್ ಎಕ್ಸ್ಪೀರಿಯನ್ಸ್ ಟು ಹ್ಯಾವ್. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ರಾಮಕೊಂಡ ಆ್ಯಂಡ್ ರಾಮ್ ಸೀತಾ ಲಕ್ಷ್ಮಣ್ ಟೆಂಪಲ್. ಆ್ಯಂಡ್ ಅಲ್ಲಿ ಹತ್ತಿರ ಲಕ್ಷ್ಮಣ್ ತೀರ್ಥಮ್ ಇತ್ತು, ಅದನ್ನು ನೋಡ್ಕೊಂಡ್ವಿ. ಆ್ಯಂಡ್ ದೆನ್ ಪಂಚಮುಖಿ ಹನುಮಾನ್ ಟೆಂಪಲ್ ಆ್ಯಂಡ್ ದೆನ್ ನಟರಾಜ ಟೆಂಪಲ್. ಸೊ ಐ ಥಿಂಕ್ ವಿ ಮಿಸ್ಡ್ ಫ್ಯೂ ಪ್ಲೇಸಸ್, ಬಟ್ ನೆವರ್ ದ ಲೆಸ್ ಈ ಜಾಗ ಒಂದೇ ಸತಿ ಬಂದು ಕಣ್ಣು ತುಂಬ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಐ ಥಿಂಕ್ ಐಲ್ ಕಮ್ ಬ್ಯಾಕ್ ಅಗೇನ್ ಟು ವಿಟ್ನೆಸ್ ಆಲ್ ದಿ ಅದರ್ ಬ್ಯೂಟಿಫುಲ್ ಪ್ಲೇಸಸ್ ದಟ್ ಐವ್ ಮಿಸ್ಡ್ ನೌ. ಆ್ಯಂಡ್ ಲಾಸ್ಟ್ we went to Velundi Tirtham and beautiful beach and view. I just couldn't get enough of it. ಸೊ ಇದಾದಮೇಲೆ ನಾವು ರೂಮಿಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಆ್ಯಂಡ್ ಈವ್ನಿಂಗ್ ಪ್ಲ್ಯಾನ್ ಇದ್ದಿದ್ದು ರಾಮೇಶ್ವರಂ ಟೆಂಪಲ್ಗೆ ಹೋಗೋಣ ಅಂತ. ಏಕೆಂದರೆ ಮಾರ್ನಿಂಗ್ ಡ್ಯಾಮ್ ಶೋರ್ ತುಂಬ ರಶ್ ಇರುತ್ತೆ ಅಂತ. ಯಾಕೆಂದರೆ ಪೀಪಲ್ ಸ್ಟಾರ್ಟ್ ಫ್ರಮ್ ಹಿಯರ್ ಟು ದೆನ್ ಧನುಷ್ಕೋಡಿ. ಸೊ ವಿ ಸ್ಟಾರ್ಟ್ ಫ್ರಮ್ ಧನುಷ್ಕೋಡಿ ಆ್ಯಂಡ್ ಅಗೇನ್ ಎವ್ರಿಥಿಂಗ್ ಆ್ಯಂಡ್ ದೆನ್ ಲಾಸ್ಟ್ಲಿ ದಿಸ್ ಟೆಂಪಲ್. ಸೊ ಆ್ಯಕ್ಚುಲಿ ರಶ್ ಇರಲಿಲ್ಲ. ಇಟ್ ವಾಸ್ ಓಕೆ ಕ್ರೌಡ್ ಥರ. ಆ್ಯಂಡ್ ಏನಂತಾರೆ, we could do the darshan really good. So again here I missed the Agni Tirtham and 22 Kund snans. So definitely I'll come back again. So good morning again. We're back on roads to go back to Bangalore and we stopped by Pamban Bridge now. And ಇದನ್ನೆರಡು ಕಣ್ಸಾಲೆಲ್ಲ ಕಣ್ ತುಂಬ್ಕೊಳ್ಳೋಕ್ಕೆ ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್ ಟು ಕ್ಯಾಪ್ಚರ್ ಇನ್ ದಿಸ್ ವಿಡಿಯೋ, ಬಟ್ ಐ ವಾಸ್ ಜಸ್ಟ್ ಮೆಸ್ಮರೈಸ್ಡ್ ಬೈ ದಿಸ್.
ಅಲ್ಲಿ ಒಬ್ಬರು ನಾವು ವೀಡಿಯೋ ತಗೊಳ್ಳೋದು ನೋಡಿ ಹೇಳಿದ್ರು ಲೋಕಲ್ ಲೈಟ್ ದಟ್ ಮುಂದೆ ಹೋಗಿ ಸ್ಟಾಪ್ ಮಾಡೋಕ್ಕೆ ಬಿಡೋದಿಲ್ಲ, ಕ್ಯಾಮ್ರಾಸ್ ಎಲ್ಲ ಇದ್ದಾವೆ, ಅಲ್ಲಿ ಹೋಗಿ ಎಂಡಲ್ಲಿ ಸ್ಟಾಪ್ ಮಾಡಿಬಿಟ್ಟು ನಡ್ಕೊಂಡು ಬನ್ನಿ ಅಂತ. ಸೊ ಐ ಥಾಟ್ ನೀನು ಈವ್ನಿಂಗೇ ಬರಬೇಕಿತ್ತೇನೋ ಅಂದ್ಕೊಂಡು. ಸೊ ಇಟ್ಸ್ ಓಕೆ, ದೇರ್ ಇಸ್ ಅಗೇನ್ ನೆಕ್ಸ್ಟ್ ಟೈಮ್. ಸೊ ಐ ವಿಲ್ ಜಸ್ಟ್ ಹ್ಯಾವ್ ಬ್ಯೂಟಿಫುಲ್ ಮನ್ಸು ತೃಪ್ತಿ ಆಗೋವರೆಗೂ ನೆಕ್ಸ್ಟ್ ಟೈಮ್ ಬಂದಾಗ ನೋಡ್ತೀನಿ ಅಂದ್ಕೊಂಡು ವಿ ವೇರ್ ಬ್ಯಾಕ್ ಆನ್ ವೀಲ್ಸ್ ಅಗೇನ್. ಆ್ಯಂಡ್ ಅಗೇನ್ ಮಧ್ಯದಲ್ಲಿ ಮಧುರೈ ಹೋಗಿ ಮೀನಾಕ್ಷಿ ಅಮ್ಮನ ಟೆಂಪಲ್ ಹೋಗಿ ಅಲ್ಲಿ ಎಲ್ಲ ಮುಗಿಸ್ಕೊಂಡು ವಿ ವೇರ್ ಬ್ಯಾಕ್ ಆನ್ ರೋಡ್ಸ್. ಸೊ ಆಲ್ಮೋಸ್ಟ್ ನೈಟ್ ಒಂದು 10 ಹತ್ರ ವಿ ರೀಚ್ಡ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಅದು ಒಳಗಡೆ ದಾರಿ ತೊಗೊಂಡು ಬಿಕಾಸ್ ತುಂಬ ಟ್ರಾಫಿಕ್ ಇರುತ್ತೆ ಹೊಸೂರು ಅಂದ್ಕೊಂಡು. ಸೊ ದಿಸ್ ವಾಸ್ ದಿ ಎಂಡ್ ಆಫ್ ದಿ ಟ್ರಿಪ್ ವಿತ್ ಬ್ಯೂಟಿಫುಲ್ ಮೆಮರೀಸ್ ಮೇಡ್ ಅಗೇನ್. ಸೊ ಐ ಥಿಂಕ್ ಐಲ್ ವಿಸಿಟ್ ಅಗೇನ್. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.